ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರೀತಿನ ವಂಶದ ಗೌರವನ ಹಾಳು ಮಾಡಿ ಹಸೆ ಮನೆ ಮೇಲೆ ಕೂರಕ್ಕೂ ಮುಂಚೆ ಹೊಡೋದು ನೀನು ಪ್ರೀತಿ ಬಗ್ಗೆ ಮಾತಾಡ್ತೀಯಾ? ಪ್ರೀತಿ ತ್ಯಾಗನ್ ಬಯಸೋಲ್ಲ. ಪ್ರೀತಿಸಿರೋ ವ್ಯಕ್ತಿಯ ಸಂತೋಷನ ಆನಂದ ಬಯಸುತ್ತೆ. ನೀನು ಸ್ವಾರ್ಥದಿಂದ ಓಡೋದೆ. ನನ್ನ 10 ಜನರ ಮುಂದೆ ತಲೆ ತಗ್ಸೋಗ್ ಮಾಡಿದೆ. ನೀನು ಪ್ರೀತಿ ಬಗ್ಗೆ ಮಾತಾಡೋಕೆ ಅರ್ಹತೆ ಇಲ್ಲ. ನನ್ನ ಪ್ರೀತಿಲಿ ಸ್ವಾರ್ಥ ಇದೆ. ಆದ್ರೆ ನಿನ್ನ ಪ್ರೀತಿ ಏನಾಯ್ತು? ತಿಂಗಳಾನಗಟ್ಲೆ ನನ್ನ ಹಿಂದೆ ಸುತ್ತಿ ನಾನಿಲ್ಲದೆ ಬದುಕೋಕೆ ಆಗಲ್ಲ ಅಂತಿದ್ದೆ. ನೀನು ಒಂದು 10 ದಿನ ನನಗೋಸ್ಕರ ಕಾಯಕ್ಕಾಗ್ತಿರ್ಲಿಲ್ವಾ? ಇದೇ ನಿನ್ ಪ್ರೀತಿ? ಆ ಮಾತಿಗೆ ಅರ್ಥ ಗೊತ್ತಿಲ್ದಿರೋ ನಿನ್ನಂತೊಳಗೋಸ್ಕರ ಕಾಯ ಅವಶ್ಯಕತೆ ನನಗಿರ್ಲಿಲ್ಲ. ಅದಕ್ಕೆ ಉತ್ತರ ಮಾತು ಮಾಡ್ಕೊಂಡೆ. ನಿನಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ನಿನ್ನ ದೇಹದ ದಾಹ ತೀರ್ಸೋ ಹೆಣ್ಣು. ಇವಳಿಗೆ ಬೇಕಾಗಿರೋದು ಬೈಕೆ ತೀರ್ಸೋ ಒಬ್ಬ ಗಂಡಸು. ಅದಕ್ಕೆ ನೀನ್ ದಾಳಿ ಕಟ್ಟದೆ ಇವಳು ಕಟ್ಟಿಸ್ಕೊಂಡ್ಲು. ನಿನ್ನೊಂದು ಮಾತಾಡಿದ್ರೆ ನಿನ್ನ ಮನೆಯಿಂದ ಆಚೆ ತಳ್ಬೇಕಾಗತ್ತೆ. ನಿಂತ್ಕೋ. ಈ ಮನೆಯಿಂದ ನನ್ನ ಆಚೆ ಕಳಿಸಬಹುದು, ಆದ್ರೆ ನಿನ್ನ ಮನಸ್ಸಿನಿಂದ ಮಾತ್ರ ಆಗಲ್ಲ. ಈ ಮನೆಯಲ್ಲಿ ಸ್ಥಾನ ನಂದು. ನನ್ನ ಸ್ಥಾನನ ನೀನು ಇನ್ನೊಬ್ಳು ಕೊಟ್ಟಿದ್ಯಾ. ಅದನ್ನ ನನ್ನಿಂದ ಸಹಿಸೋಕ್ಕಾಗಲ್ಲ. ನನಗ್ ದ್ರೋಹ ಮಾಡಿ ನೀವಿಬ್ರು ಸುಖವಾಗಿರೋಲ್ಲ. ಇರೋಕ್ ನಾನು ಬಿಡಲ್ಲ. ನಾನು ಬಯಸಿದ ಯಾವುದನ್ನು ನಾನು ಬಿಟ್ಕೊಡಲ್ಲ. ನನ್ನ ಹಠ ಸಾಧಿಸ್ತೀನಿ. ಉತ್ತರ ಅವಳು ನಾನು ಸಿಕ್ಲಿಲ್ಲ ನನ್ನ ನೋವಿಂದ ಏನೇನೋ ಮಾತಾಡ್ಸಳು. ಅದನ್ನೆಲ್ಲ ಮನಸ್ಸು ಕಚ್ಕೊಂಡು ಕೊರಗಬೇಡ. ನಿಂತ್ಕೋ. ಇದು ಗೌರವ, ಮಾನ, ಮರ್ಯಾದೆ ಇರೋಂಥ ಮನೆ. ಅದ್ರ ಬೆಲೆ ಗೊತ್ತಿಲ್ಲದೆ ಇರೋ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೊರಟೋಗು. ಡ್ಯಾಡಿ, ಆ ಸಂಬಂಧ ಹೋದ ತಿಂಗಳು 10ನೇ ತಾರೀಕೆ ಕಳೆದು ಹೋಯ್ತು. ನನ್ನ ದೃಷ್ಟಿನಲ್ಲಿ ಆವತ್ತೇ ನೀನು ಸತ್ ಹೋದೆ. ಏನೋ ಗೊತ್ತಿಲ್ಲದೆ ಅವಳು ತಪ್ಪು ಮಾಡ್ಬಿಟ್ಟ. ನೀ ಮಾತಾಡ್ಬೇಡ, ಸುಮ್ಮನೆ ಇರು. ಇನ್ನೂ ಇಲ್ಲೇ ನಿಂತಿದ್ಯಾ? ಹೊರಟೋಗು. ಹೊರಟೋಗು ಅಂದ್ರೆ ಒಂಟಿ ಹೆಣ್ಣು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾಳ ಅವಳು? ಅಪ್ಪ, ತಂದೆಯಾಗಿ ನಿಮಗೆ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋ ಅಧಿಕಾರ ಹೇಗಿದೆಯೋ ಹಾಗೆ ಅವಳು ತಪ್ಪು ಮಾಡಿದ್ರೆ ಅವಳು ತಂದೆಯಾಗಿ ಅವಳಿಗೆ ಶಿಕ್ಷೆ ಕೊಡೋ ಅಧಿಕಾರ ನನಗೂ ಇದೆ. ನೀವು ಸುಮ್ಮನೆ ಇನ್ನು ಒಂದು ಕ್ಷಣ ನೀನು ಇಲ್ಲಿ ನಿಂತ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. Get out! ಹಲೋ ಆದಿತ್ಯ ಅವರೇ, ಅಶ್ವಿನಿ ನರ್ಸಿಂಗ್ ಹೋಮಿಂದ ಮಾತಾಡ್ತಿರೋದು. ಪ್ರಜ್ಞೆ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ನಾನೀಗಲೇ ಬರ್ತೀನಿ. ಡಾಕ್ಟರ್, ಪ್ರಜ್ಞೆಗೆ ಏನಾಯ್ತು? ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಈಗ ಹೇಗಿದ್ದಾಳೆ? ಈಕೆ ಅದೃಷ್ಟವಂತೆ, ಏಟ್ಗಳೇನೂ ಆಗಿಲ್ಲ. ಮನೆ ಕರ್ಕೊಂಡು ಹೋಗ್ಬೋದು. ಅಕ್ಕ ರೀ, ಫೋನ್ ಮಾಡಿ ಅಪ್ಪ ಅಮ್ಮನ್ ಬರಕ್ ಹೇಳಿ. ಏನಕ್ಕ ಇದೆಲ್ಲ? ಸಾವನಲ್ಲೂ ನಾನು ಸೋತು ಹೋದೆ. ಯಾಕಕ್ಕ ಹೀಗ್ ಮಾತಾಡ್ತೀಯಾ? ಎಷ್ಟೋ ಕನಸುಗಳನ್ನ ಕಂಡು ಸಿನಿಮಾಗ್ ಸೇರಕ್ ಹೋದೆ. ನನಗ್ ನಡ್ಸೋಕ್ ಬರೋಲ್ಲ ಅಂತ ಬೇರೆ ಹೀರೋಯಿನ್ ತಗೊಂಡು
ನನ್ನನ್ನು ಬೇಡ ಅಂದ್ರು. ಆದಿತ್ಯ ಇದ್ದಾನೆ ಅನ್ನೋ ಧೈರ್ಯದಿಂದ ಇಲ್ಲಿಗೆ ಬಂದೆ. ಅವನು ನಿನ್ನ ಕತ್ತಿಗೆ ತಾಳೆ ಕಟ್ಟಿ ನನಗ್ ಸಿಗದೆ ಹೋದ. ಇನ್ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ಅತ್ಯಾಕಕ್ಕ ನಾವಿಲ್ವಾ? ಏನ್ರಿ ಫೋನ್ ಮಾಡಿದ್ರಾ? ಅಪ್ಪ ಅಮ್ಮ ಬರ್ತಿದಾರಾ? ಇಲ್ಲ, ಅವ್ರು ಬರೋಲ್ಲ. ನನಗ್ ಗೊತ್ತು, ನಾನು ಯಾರಿಗೂ ಯಾವಾಗ್ಲೂ ಬೇಡದೆ ಇರೋಳು. ಯಾರಿಗೂ ಬೇಡದೆ ಇದ್ರು ನಮಗ್ ಬೇಕು. ನೀನ್ ಬೇರೆ ಎಲ್ಲೂ ಹೋಗ್ಬೇಡ, ನಮ್ಮನೇಲೇ ಇರು ಅಲ್ವೇನ್ರಿ? ಅಮ್ಮವ್ರೆ ಹಾಲು. ರಂಗಮ್ಮ, ಯಜಮಾನ್ರು ಅಮ್ಮವ್ರು ಯಾಕೆ ಬೇರೆ ಬೇರೆಯಾಗಿ ಮಲ್ಕೋತಿದ್ದಾರೆ? ಇವತ್ತಿಂದ ಅಲ್ಲ ಅಮ್ಮವ್ರೆ, ಮದ್ವೆ ಆದಾಗಿಂದ ಹಿಂಗೇನೆ ಬ್ಯಾರೆ ಬೇರೆನೆ ಮನ್ಗೋದು. ಹಾಗಾದ್ರೆ ಆದಿತ್ಯನ ಮನಸ್ಸಿನಲ್ಲಿ ನನಗ್ ಬಿಟ್ರೆ ಅವಳಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಅರ್ಥ. ಉತ್ತರ ಕಾಫಿ ತಗೊಂಬಾ. ಕಾಫಿ. ಆದಿತ್ಯ, ಒಂದ್ ನಿಮಿಷ. ಏಯ್, ಅದ್ರಲ್ಲಿ ಎಷ್ಟು ಸ್ಪೂನ್ ಸಕ್ಕರೆ ಹಾಕಿದ್ಯಾ? 2 ಸ್ಪೂನ್. ಓ, ನಿನಗೆ 2 ಅಂದ್ರೆ ತುಂಬಾ ಇಷ್ಟ ಅಂತ 2 ಸ್ಪೂನ್ ಸಕ್ಕರೆ ಹಾಕಿದ್ರೆ ಹೇಗೆ? ಆದಿತ್ಯ ಹಾಕ್ಬಿಡೋದು 1 ಸ್ಪೂನ್. ಇತ್ತಗೋ ಆದಿತ್ಯ. ಉತ್ತರ ಕಾಫಿ ಕೊಡು. ಅದೇನ್ ಆದಿತ್ಯ, ಅದ್ರಲ್ಲಿ 2 ಸ್ಪೂನ್ ಸಕ್ಕರೆ ಹಾಕಿದಾಳೆ. ಅದಕ್ಕೆ ತಗೊಂಡೆ. ಹಾಗಲ್ಲ, ನಿನಗೆ 2. ಒಂದು ಕಹಿ ಅಂತ 2ನ ಅಭ್ಯಾಸ ಮಾಡ್ಕೊಂಡು ನಾನು ಟೇಸ್ಟ್ನ ಬದಲಾಯಿಸ್ಬಿಟ್ಟೆ. ಬಾಗಿಲು ತಟ್ಬಿಟ್ಟು ಒಳಗಡೆ ಬರೋದು ಸಭ್ಯತೆ. ಬಾಗಿಲು ತಟ್ಟಿ ಬರ್ಬೇಕಾದವರು ದೂರದವರು, ಬಾಗಿಲು ತಳ್ಕೊಂಡು ನೇರವಾಗಿ ಬರೋರು ಹತ್ರದವರು ಅಂತ ನೀನೇ ಹೇಳಿದ್ದೆ. ಅದು ಅವತ್ತು. ಆವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ? ಅವತ್ತು ಬೇಕಾದವಳು, ಇವತ್ತು ಬೇಡವಾದವಳು. ನನ್ನ ಮೇಲಿನ ಕೋಪಕ್ಕೆ ನಿನ್ನ ಪುರುಷ ರೋಷ ಅವಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿಸ್ತು. ಅಷ್ಟು ಮಾತ್ರಕ್ಕೆ ಅವಳು ಬೇಕಾದವಳು ಆಗಲ್ಲ, ನಾನು ಬೇಡದವಳಾಗಲ್ಲ. ನೀನ್ ತಿಳ್ಕೊಂಡಿರೋ ತಪ್ಪು. ಅದು ತಪ್ಪೆ ಆಗಿದ್ರೆ ಮದುವೆ ಆಗಿದ್ರು ಆಗದೆ ಇರೋರ್ ತರ ಯಾಕೆ ಬದುಕ್ತಾ ಇದೀಯಾ? ಒಟ್ಟಿಗೆ ಮಲ್ಕೋಬೇಕಾದವರು ಬೇರೆ ಬೇರೆಯಾಗಿ ಯಾಕೆ ಮಲ್ಕೋತಿದ್ದೀರಾ? ನನಗ್ ಗೊತ್ತು, ನನ್ನನ್ನು ಮರೆಯೋಕ್ಕೂ ಆಗದೆ, ಅವಳ ಜೊತೆ ಬದುಕೋಕ್ಕೂ ಆಗದೆ, ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ ನೀನ್ ಎಷ್ಟು ನರಕ ಯಾತನೆ ಅನುಭವಿಸ್ತಾ ಇದೀಯ ಅಂತ. ನೋ ನೋ, ಯಾವತ್ ನಿನ್ ಮದುವೆ ಹಸೆ ಮನೆ ಮೇಲೆ ಕೂರಕ್ಕೂ ಮುಂಚೆ ಓಡೋದ್ಯೋ ಅವತ್ತೇ ನಿನ್ನ ಮನಸ್ಸಿಂದ ಅಳ್ಸಾಕ್ಬಿಟ್ಟೆ. ಸುಳ್ಳು! ನೀನ್ ಹೇಳೋದು ಶುದ್ಧ ಸುಳ್ಳು. ನಿನಗ್ ನನ್ನ ಮೇಲಿನ ಪ್ರೀತಿ ಸತ್ತಿಲ್ಲ, ನೀನ್ ನನ್ನನ್ನು ಮರ್ತಿಲ್ಲ. ನಾನಿಲ್ದೆ ನೀನು ಬದುಕೋಕ್ಕಾಗಲ್ಲ, ನೀನಿಲ್ದೆ ನಾನು ಬದುಕೋಕ್ಕಾಗಲ್ಲ. ಪ್ರಜ್ಞಾ, ನೀನು ಯಾರು ಹುಚ್ಚಿ ಹಿಡಿದಿದ್ಯಾ? ಹೌದು, ನನಗ್ ನಿನ್ನ ಹುಚ್ಚಿಡ್ತಿದೆ. ನಿನ್ನವನು ಇನ್ನೊಬ್ರು ತಕ್ಕೋಕ್ ನಾನು ಬಿಡೋಲ್ಲ. ಅದನ್ನ ನನ್ ಕೆಲ್ಸ ಇಸೋಕ್ಕಾಗಲ್ಲ. ಪ್ರಜ್ಞಾ, ನನ್ನ ಬಿಡೋ. ನನ್ ಕೆಲ್ಸ ಇಸೋಕ್ಕಾಗಲ್ಲ. ಪ್ರಜ್ಞಾ, ನನ್ನ ಬಿಡೋ. ನಾನು ಬಿಡೋಲ್ಲ, ನಾನು ಬಿಡೋಲ್ಲ, ನಾನು ಬಿಡೋಲ್ಲ, ನಾನು ಬಿಡೋಲ್ಲ. ಆದಿತ್ಯ, ನನ್ನನ್ನು ಬೈಯಿ, ಹೊಡಿ, ಸಾಯಿಸು, ಆ ಅಧಿಕಾರ ನಿನಗಿದೆ. ನಿನ್ನ ಕೈಲಿ ಸಹಾಯೋದಕ್ಕೂ ನಾನು ಹಿಂಜರಿಯೋಲ್ಲ. ಆದ್ರೆ ನಿನ್ನ ಬದುಕಿನಿಂದ ಮಾತ್ರ ನನ್ನ ದೂರ ಮಾಡ್ಬೇಡ. ನಡಿ ಆದಿತ್ಯ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ನಿನ್ ತಂಗಿ ಗಂಡನ ಜೊತೆ ಮಾತಾಡೋ ಮಾತಾಯ್ತು. ನನ್ನ ತಂಗಿಗೆ ಡೈವರ್ಸ್ ಕೊಟ್ಬಿಡು. ಬೇಕಾದ್ರೆ ನಾವೇ ಇನ್ನೊಂದು ಮದ್ವೆ ಮಾಡ್ಬಿಡೋಣ.
For more updates, like, comment, subscribe to our channel.